ಸರ್, ಈಗ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಸಂಜಯ್ ದತ್ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಹೋಗ್ಬಿಟ್ಟು ಕ್ಷಮೆ ಕೇಳಿ 50 ಆದಿವಾಸಿ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡ್ತೀನಿ ಅಂತ ಕೇಳಿ ಬಂದಿದ್ದಾರೆ. ಸೊ ನೀವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ಲ? ಇಲ್ಲ, ನಾನು ಅದು ಮಾತಾಡಿದ್ದೀನಿ. ನಾನು ಫಸ್ಟ್ ನಾನೇ ಹೋಗಿದ್ದು NCW ಇದಕ್ಕೆ, ನಾನೇ ಹೋಗಿ ನಾನೇ ಮಾತಾಡಿ ಆ್ಯಂಡ್ ದೆನ್ ಇಲ್ಲಿ ಯಾರ್ದು ತಪ್ಪಿಲ್ಲ, ಯಾರ್ದು ತೊಂದರೆ ಇಲ್ಲ, ತಪ್ಪು ನಂದು, ಸಾಹಿತಿಗಾರ ನಾನಾಗಿರೋದ್ರಿಂದ. ಸೊ ಕನ್ನಡ ನಾನು ಬರ್ತೀನಿ, ಕನ್ನಡಲ್ಲಿ ಚೇಂಜ್ ಸಮಥಿಂಗ್ ಯಾವುದೊಂದು ಚೇಂಜ್ ಆಯಿತು. ಹಿಂದಿ ಬೇರೆಯವ್ರು ಬರ್ತಿದ್ರು, ಅದನ್ನು ಅವರು ಹಿಂದಿ ಲಿರಿಕ್ ರೈಟರ್ ಇದ್ದರು, ಅವ್ರಿಗೂ ಹೇಳಿದ್ದೆ ಕೂಡ ನಾನು. ಸೊ ಇವ್ರದ್ದು ತಪ್ಪಿಲ್ಲ, ಯಾಕೆಂದರೆ ಅವ್ರ ವರ್ಡ್ಸ್ಗಳು ನನಗೆ ಅದು ಅರ್ಥ ಆಗಲಿಲ್ಲ. ಸೊ ಅದೇನು ತುಂಬ ರೂಢಾಗೇನೋ ಬರ್ತಿದ್ರೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರ್ದು ತಪ್ಪಿಲ್ಲ, ಸಂಜು ಬಾಬಾದು ತಪ್ಪಿಲ್ಲ, ಆ್ಯಂಡ್ ದೆನ್ ಇವ್ರದ್ದು ನೂರದು ಇಲ್ಲ. ಯಾಕೆಂದರೆ ಯಾಕೆ ನಾವು ಇನ್ನೊಬ್ಬರ ಮೇಲೆ ತಪ್ಪು ವಹಿಸ್ಬೇಕು ಅಲ್ವಾ? ಸಿನಿಮಾ ಮಾಡಿದೋ ನಾನು, ಒಬ್ಬ ರೈಟರ್ ನಾನು, ಶೂಟ್ ಮಾಡಿದೋ ನಾನು, ಬಟ್ ಅದನ್ನು ಕನ್ನಡದಲ್ಲಿ ಶೂಟ್ ಮಾಡಿದ್ವಿ ನಾವು. ಅವರು ಕೇಳ್ತಾ ಇರೋದು ಹಿಂದಿ, ನಾಟ್ಲಿಕ್ಕೆ ಕನ್ನಡ ಬಂದ್ಬಿಟ್ಟು ಅದರಲ್ಲಿ ಯಾವುದೂ ನಿಮಗೆ ವಲ್ಗರೈಟಿ ಆಗಲಿ ತುಂಬ ಯಾವುದೂ ಇದಿಲ್ಲ. ಅದರ ಅರ್ಥ ಆಗದೆ ಇರ್ಬೋದು ಕೆಲವು ಜನಗಳಿಗೆ, ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಅದರಿಂದ ಮತ್ತೆ ನಾನು ಚೇಂಜ್ ಮಾಡಿ ಬಿಡ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಸರ್, ಹಿಂದಿ ಲಿರಿಕ್ಸ್ ಅಷ್ಟೇ ಸಮಸ್ಯೆ ಆಗಿರೋದು ಈಗ? ಹಿಂದಿದಾಗಿತ್ತು, ಹಿಂದಿ ಚೇಂಜ್ ಆಗೋದು, ಫುಲ್ ಚೇಂಜ್ ಆಗೋಯ್ತು, ಹಿಂದಿನೂ ಚೇಂಜ್ ಆಯಿತು ಇವಾಗ. ಸೊ ಅದಕ್ಕೆ ಅವರು NCW ಇದನ್ನು ಮಾಡ್ಯಾರೆ. ಬಟ್ ನಾನು ಯಾವಾಗಲೂ ಹೇಳಿದೆ, ಸಂಜು ಬಾಬಾಗೂ ಹೇಳಿದೆ ನಾನು. ಸೊ ಅವರು ಏನಕ್ಕಂದರೆ ಒಂದು ರೆಸ್ಪೆಕ್ಟ್, ಅದು NCW ಲೈಕ್ ಇಂಡಿಯಾ ತುಂಬ ದೊಡ್ಡ ಇದ್ದದ್ದು, ಆ್ಯಂಡ್ ಒಂದು ರೆಸ್ಪೆಕ್ಟ್ ಅಲ್ವಾ. ಸೊ ಒಂದು ನಾವು ಕೊಡೋ ಗೌರವ, ಒಂದು ತಾಯಿಗೆ ಹೆಂಗೆ ಗೌರವ ಕೊಡ್ತೀವಿ, ಆ ಥರದ್ದು NCWಗೆ ಹೋದಾಗ ನಾವು ಗೌರವ ಕೊಟ್ಟಂಗೆ ಅದು. ಅದಕ್ಕೆ ಹೋಗಿ ಅವ್ರು ರೆಸ್ಪೆಕ್ಟ್ಫುಲ್ಲಾಗಿ ಅವರು ಕೂತ್ಕೊಂಡು ನನ್ನ ಹತ್ರನೂ ಮಾತಾಡಿದ್ರು, ಬಾಬಾ ಹತ್ರನೂ ಮಾತಾಡಿದ್ದಾರೆ, ಆ್ಯಂಡ್ ದೆನ್ ಎಲ್ಲ ಹತ್ರ ಮಾತಾಡಿದ್ದಾರೆ. ಸೊ ರೆಸ್ಪೆಕ್ಟ್ಫುಲ್ಲಾಗಿ ಪಾಪ ಅವರು ತುಂಬ ರೆಸ್ಪೆಕ್ಟ್ಫುಲ್ ನಡ್ಕೊಂಡಿದ್ದಾರೆ. ಏನೋ ಬೈ ಮಿಸ್ಟೇಕ್ ಆಗಿದೆ, ಓಕೆ ಚಲೋ ತಿದ್ಕೊಂಡು ಮುಂದೆ ನಡೀರಿ ಅಂತ, ಸಿಂಪಲ್. ನಾಟ್ಲಿಕ್ಕೆ ಬಿಗ್ ವಿಷಯನೇ ಅಲ್ಲ. ಸರ್, ಈಗ ಸಾಂಗ್ಸು ರಿಲೀಸ್ ಮಾಡಿದ್ರಿ, ಡಿಲೀಟ್ ಆಯಿತು, ಮತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ರಿ, ಮತ್ತೆ ಅಪ್ಲೋಡ್ ಮಾಡಿದ್ರಿ. ಈಗ ಸಿನಿಮಾದಲ್ಲಿ ಸಾಂಗ್ಸ್ಗೆ ಸರ್ಸೆ ಸರ್ಗ ಸಾಂಗ್ಸ್, ಸಿನಿಮಾ ನೋಡಿ ಬನ್ನಿ, ಗೊತ್ತಾಗುತ್ತೆ. ಸಿನಿಮಾ ನೋಡಿ.